ಹಾಯ್ ನಮಸ್ಕಾರ ಸ್ನೇಹಿತರೆ, ಫ್ಯಾಕ್ಟ್ಸ್ ವಿತ್ ಸಂಗು ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಭಾರತದ ಸೇನೆಯಾದಂಥ ಭೂಸೇನೆ ಬಗ್ಗೆ ಸ್ವಲ್ಪ ಆಸಕ್ತಿಕರ ಮಾಹಿತಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ. ಸರಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಭಾರತೀಯ ಸೇನೆಯ ಅತಿ ದೊಡ್ಡ ವಿಭಾಗವಾಗಿರುವ ಭಾರತೀಯ ಭೂಸೇನೆಯು ನೆಲದ ಮೇಲಿನ ಸೈನಿಕ ಕಾರ್ಯಾಚರಣೆಗಳನ್ನು ನಿರ್ವಹಿಸುತ್ತಿದೆ. ರಾಷ್ಟ್ರೀಯ ಭದ್ರತೆ, ಬಾಹ್ಯ ಆಕ್ರಮಣ ಹಾಗೂ ಅಪಾಯಗಳಿಂದ ಭಾರತದ ರಕ್ಷಣೆ ಹಾಗೂ ತನ್ನ ಸರಹದ್ದಿನ ಒಳಗೆ ಶಾಂತಿ ಹಾಗೂ ಭದ್ರತೆಯನ್ನು ಕಾಪಾಡುವುದು ಇದರ ಪ್ರಾಥಮಿಕ ಗುರಿಯಾಗಿದೆ. ಸರಿ, ಈಗ ವಿಷಯಕ್ಕೆ ಬರುವುದಾದರೆ, ನಮ್ಮ ಭಾರತದ ಮಿಲಿಟರಿ ಸ್ಥಾಪನೆ ಮೇಲೆ ಡ್ರೋನ್ ದಾಳಿಗಳನ್ನು ಪಾಕಿಸ್ತಾನದ ಭಯೋತ್ಪಾದಕರು ಮಾಡುತ್ತಿದ್ದಾರೆ. ಇದು ಭಾರತದ ಭದ್ರತಾ ಸ್ಥಾಪನೆಯನ್ನು ಕೆರಳಿಸುತ್ತಿದೆ. ಇದೇ ನವೆಂಬರ್ 29 ಪಾಕಿಸ್ತಾನ ಡ್ರೋನ್ ಭಾರತದ ಗಡಿಯನ್ನು ಪ್ರವೇಶಿಸಿದ್ದು ತಿಳಿದು ಬಂದಿದೆ. ಗಡಿಯಲ್ಲಿ ನಿಯೋಜಿಸಲಾದ ಗಡಿ ಭದ್ರತಾ ಇದನ್ನು ನಾಶಪಡಿಸಿದೆ. ಸೋಮವಾರ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ನಿಯೋಜಿಸಲಾಗಿದ್ದ BSF ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಚಹರ್ಪುರ್ ಬಳಿ ಶಂಕಿತ ಡ್ರೋನ್ ಅನ್ನು ನೋಡಿ ಹೊಡೆದುರುಳಿಸಿದ್ದಾರೆ. ಇದರಿಂದ ಪಾಕ್ ಭಯೋತ್ಪಾದಕರು ಇಡೀ ಪ್ರದೇಶವನ್ನು ಸುತ್ತುವರೆದಿರುವ ಶಂಕೆ ಕಂಡು ಬಂದಿದೆ. BSF ಸಿಬ್ಬಂದಿಗಳಿಗೆ ಚಹರ್ಪುರದ ಬಳಿ ಪಾಕಿಸ್ತಾನದಿಂದ ಭಾರತದ ಕಡೆಗೆ ಪ್ರವೇಶಿಸುವ ಶಂಕಿತ ಡ್ರೋನ್ನ ಸದ್ದು ಕೇಳಿದೆ. ಅದರ ಬಳಿಕ ನಮ್ಮ ಸೇನೆ ಗುಂಡು ಹಾರಿಸಿ ಅದನ್ನು ತಡೆಯಲು ಪ್ರಯತ್ನಿಸಿದಾಗ ಗುಂಡು ತಗುಲಿ ಅದು ನೆಲಕ್ಕೆ ಉರುಳಿಬಿದ್ದಿದೆ. ಇನ್ನು ಇದಕ್ಕೂ 2 ದಿನ ಮೊದಲು ನವೆಂಬರ್ 26ರಂದು ಪಂಜಾಬ್ನ ಅಮೃತಸರದಲ್ಲಿರುವ ಭಾರತ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಗಡಿಯಲ್ಲಿ BSF ಪಾಕಿಸ್ತಾನದ ಡ್ರೋನನ್ನು ತಮ್ಮ ಕೈಯಲ್ಲಿದ್ದ INSAS ರೈಫಲ್ನಿಂದ 6 ಸುತ್ತು ಗುಂಡು ಹಾರಿಸುವ ಮೂಲಕ ಹೊಡೆದುರುಳಿಸಿದ್ದರು. ಇದೇ ಥರ ಈ ಗಡಿಯ ಭಾಗದಲ್ಲಿರುವ ಪಾಕ್ನ ಭಯೋತ್ಪಾದಕರು ನಮ್ಮ ಸೇನೆಯನ್ನು ಕೆರಳಿಸುತ್ತಿದ್ದಾರೆ. ಇವರು ಡ್ರೋನ್ ಹಾರಿಸಲು ಕಾರಣ ನಮ್ಮ ಸೇನೆಯ ನೆಲೆ ಹಾಗೂ ಮಾಹಿತಿಗಳನ್ನು ತಿಳಿದುಕೊಂಡು ದಾಳಿ ಮಾಡಲು ಮಾಡುತ್ತಿರುವ ಒಂದು ಕೆಟ್ಟ ಬುದ್ಧಿ. ಈ